ಹಾಯ್ ಹಲೋ ವೆಲ್ಕಮ್ ಟು ಯು ಡಿ ಸಿ ಆಶಾ ವ್ಲಾಗ್. ಆ್ಯಕ್ಚುಲಿ ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನನ್ನ ಬರ್ತ್ಡೇ. ಸೊ ಮಾರ್ನಿಂಗ್ ನಾನು ಎದ್ದು ಸ್ನಾನ ಮಾಡಿ ಟೆಂಪಲ್ಗೆ ಹೋಗಿ ಮನೆಗೆ ಬಂದೆ. ಇದೇನು ವ್ಲಾಗ್ ಅಂತ ಅಂದರೆ ನನ್ನ ಬರ್ತ್ಡೇನ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಹುಡುಗರು, ನನ್ನ ಮನೆಯವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ. ಆ್ಯಕ್ಚುಲಿ ಈ ಸತಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬಾರ್ದು ಅಂತಿದ್ದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮನೆಗೆ ಬರೋಣ ಅಂತ. ಸೊ ಎಲ್ಲರೂ ಹಿಂದಿನ ದಿನ ನೈಟ್ ಯಾರೂ ನನಗೆ ವಿಶ್ ಮಾಡಿರಲಿಲ್ಲ. ಸೊ ಮಾರನೇ ದಿನ ತುಂಬ ದೊಡ್ಡ ಸರ್ಪ್ರೈಸ್ ಕೊಟ್ಟರು. ಅವ್ರು ಅಂದ್ಕೊಂಡಿರ್ಬೋದು ಅವ್ರಿಗೆ ಗೊತ್ತಿತ್ತು ಅಂತ. ಖಂಡಿತ ನಾನು ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಲಾಸ್ಟಲ್ಲಿ ನನಗೆ ಗೊತ್ತಾಯಿತು. ಆದರೂ ತುಂಬ ಖುಷಿಯಾಯಿತು. ಈ ಒಂದು ಬ್ಲಾಗ್ ಅವರಿಗೋಸ್ಕರ ಮತ್ತು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೌದೇ. ಸೊ ಅಲ್ಲೂ ಕೂಡ ನನಗೆ ಗೊತ್ತಿಲ್ಲ ಅವರು ಕೇಕ್ ತಂತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಸೊ ಅಲ್ಲಿ ಫಸ್ಟ್ ಕೇಕ್ ನಾನು ಕಟ್ ಮಾಡಿದೆ. ಅದಾದಮೇಲೆ ನಾನು ಅಲ್ಲಿಂದ ಮನೆಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ಬರೋದು ಲೇಟ್ ಆಯಿತು. ದೇವಸ್ಥಾನದಲ್ಲೇ ಒಂದು 4 o'clock ಮೇಲೆ ಆಗೋಯಿತು. ಸೊ ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ನಾನು 6 o'clock ಆಗಿತ್ತು. ಅಲ್ಲಿಂದ ಮನೆಗೆ ಬಂದು ಸೊ ನಮ್ಮ ಯಜಮಾನ್ರು ಕೂಡ ನನಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಟಿದ್ರು, ಕೇಕ್ ತಂದಿಟ್ಟಿದ್ರು. ಸೊ ಮತ್ತು ಅಲ್ಲಿ ಕೂಡ ಒಂದು ಕೇಕ್ ಕಟ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಕೂತಿದ್ವಿ ಎಲ್ಲರೂ ಒಬ್ರಿಗೊಬ್ರು ತಿನ್ನಿಸ್ಕೊಂಡು. ಅಷ್ಟು ನಮ್ಮ ಸೂರಜ್ ಬಂದ. ಅವನು ಬೆಳಗ್ಗೆಯಿಂದ ಹೇಳ್ತಿದ್ದ ನನಗೆ, ಅಕ್ಕ ನಿಮ್ಮದು ಫೋಟೋಶೂಟ್ ಮಾಡ್ಕೊಡ್ತೀನಿ, ಕ್ಯಾಮ್ರಾ ಇದೆ, ಬನ್ನಿ ನನ್ನ ಫ್ರೆಂಡ್ ಅವ್ರದ್ದು ಸ್ಟುಡಿಯೋ ಇದೆ, ಹೋಗೋಣ, ನಾನು ನೋಡಿಲ್ಲ ಸ್ಟುಡಿಯೋನ ಅಂತ ಹೇಳಿ ನನಗೆ ಲೊಕೇಶನ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳಿ ಕರ್ಕೊಂಡೋದ ನನ್ನ. ಸೊ ಫೈನಲಿ ನಾನು ಹೋಗಿ ನೋಡಿದ್ರೆ ಅದು ತುಂಬ ದೊಡ್ಡ ಸರ್ಪ್ರೈಸ್. ನಿಜವಾಗ್ಲೂ ನಮ್ಮ ಹುಡುಗರೆಲ್ಲ ಸೇರಿ ನನಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಟಿದ್ದು. ತುಂಬ ಖುಷಿ ಆಯಿತು ಕೂಡ. ಅದೇನು ಆ ಸರ್ಪ್ರೈಸ್ ಅಂತ ಬನ್ನಿ ಇನ್ನು. ಫಸ್ಟ್ ಟೈಮ್ ನಿನ್ನ ನಂಬಿ ಕಣ್ಮುಚ್ಕೊಂಡ್ಬಿಡ್ತಾ ಇದ್ದೀನಿ.
ಕೊಟ್ಟಿದ್ದಾರೆ. ಸರ್ಪ್ರೈಸ್ ಅಂದ್ರೆ ಎಲ್ಲ ಈ ತರ ಇರುತ್ತೆ. ಈ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರುತ್ತೆ, ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇವನು ಇಂತ ಕೆಲಸ ಮಾಡಂದ್ರೆ ತಗೊಂಡು ಹೋಗ್ತಾ ಇದೀನಿ. ಇದ್ರ ದುಡ್ಡು ಏನಿದೆ ನೆನಪಿಗೋಸ್ಕರ ತಗೊಂಡು ಇಲ್ಲ, ಇದು ಚೆನ್ನಾಗಿದೆ. ಇದ್ರ ಪಾಟ್ ಡಿಸೈನ್ ಮಾಡಿರ್ತೀನಿ. ಬಂತು ನೋಡಿ ಇವಾಗ. ನಾವಂತೂ ಚೆನ್ನಾಗಿ ಆಡಿ ಕುಂದು ಎಂಜಾಯ್ ಮಾಡಿ ಅಲ್ಲಿಂದ ತುಂಬ ಸ್ನ್ಯಾಕ್ಸ್ ಎಲ್ಲ ತರಿಸ್ಕೊಂಡು ತಿಂದು ಆಮೇಲೆ ನಾವು ಮನೆಗೆ ಹೋದ್ವಿ. ಸೊ ಈ ಒಂದು ಪ್ರೈವೇಟ್ ಥಿಯೇಟರ್ನ ಇದು ನಾನಿಲ್ಲ ಹಾಕಿರ್ತೀನಿ, ನೋಡಿ ಹೋಗಿ 8ನೇ ಮೈಲಿಯಲ್ಲೇ ಇರೋದು. ಸೊ ತುಂಬ ಚೆನ್ನಾಗಿದೆ. ನಾಗಸಂದ್ರ ಮೆಟ್ರೋ ಲಾಸ್ಟ್ ಸ್ಟಾಪ್, ಅಲ್ಲೋಗಿ ಇಳ್ಕೊಂಡು ನೀವು ಹೋಗ್ಬೋದು. ದ ರಾಯಲ್ ಹಬ್ ಅಂತ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕೂಡ, ಚೆನ್ನಾಗಿದೆ. ಫ್ಯಾಮಿಲಿಗಿದೆ ಮತ್ತು ಕಪಲ್ಸ್ಗಿದೆ. ತುಂಬ ರೀಸನಬಲ್ ರೇಟಲ್ಲಿ ನಿಮಗೆ ಕೊಡ್ತಿದ್ದಾರೆ. ಹೋಗಿ ನೋಡಿ, ಚೆನ್ನಾಗಿದೆ. ನೀವು ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ನನಗೆ ಯಾರು ಸರ್ಪ್ರೈಸ್ ಕೊಟ್ಟಿರೋ ಥರನೇ ನೀವು ಕೂಡ ನಿಮ್ಮ ಮನೆಯವರಿಗೆ ಸರ್ಪ್ರೈಸ್ ಕೊಡ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಲವ್ ಯು ಆಲ್.